ನನಗೆ ಮುಂದೆ ನೀ ಹಿಂದ ಹೌದು ನನಗೆ ಮುಂದೆ ನೀ ಹಿಂದ ನನ್ನ ಮುತ್ತೆ ಮಗ ಸಿದ್ಧಗ ನಮೋ ನಮೋ ಆರೋಗ್ಯರ ಪಟ್ಟಣದೊಳಗ ಅಕ್ಕಿ ಹಾಸನ ಮಗಳ ಪಾತ್ರವನು ಅಲ್ಲಿ ಹಾಸನ ಮಗಳ ಪಾತ್ರವನು ನನ್ನ ಪಾತ್ರವಾಗ ನಮೋ ಅಂಗಿ ಧಡಿಯ ಮ್ಯಾಲ ಕಂಗಿ ಧಡಿಯ ಮ್ಯಾಲ ಬಂದ ನಿಂತನೋ ಯಪ್ಪ ಬಂಗಾರ ಹಸ್ತ ತೋರಿದ ಮಾದಣ್ಣನೋ ಅಲ್ಲಿ ಬಂಗಾರ ಹಸ್ತ ತೋರಿದ ಮಾದಣ್ಣನೋ ಯಾರಿಗೆ ನನ್ನ ಅಣ್ಣ ಮಾದಣ್ಣಗ ನಮೋ ನಮೋ ಪಟ್ಟಣದೊಳಗ ಅಕ್ಕಿ ಹಾಸನ ಮಗಳ ಪಾದವನು ಅಲ್ಲಿ ಹೋಗಿ ಹಾಸನ ಮಗಳ ಪಾದವನು ನನ್ನ ಪಾದವಾಗ ನಮೋ ನಮೋ ನಸಿದ್ದರುಳು ನಸಿಗೊಂಡ ನಸಿದ್ದರುಳು ಪುಂಡ ನಸಿಗೊಂಡ ಯಪ್ಪ ಪುಂಡ ಹೌದು ಹೌದು ಮಲಗೊಂಡನು ಅಲ್ಲಿ ಪುಂಡ ಹೌದು ಹೌದು ಮಲಗೊಂಡನು ನನ್ನ ಉಮ್ಮದಿ ಮರ್ಕಾರ ಸಿದ್ಧಗ ನಮೋ ನಮೋ ರಂಬುವ ಪಟ್ಟಣದೊಳಗ ಅಕ್ಕಿ ಹಾಸನ ಮಾಡ್ತ ಪದಮವನು ಅಲ್ಲಿ ಅಕ್ಕಿ ಹಾಸನ ಮಾಡ್ತ ಪದಮವನು ನನ್ನ ಪಾತ್ರವಾಗ ನಮೋ ನಮೋ ಕಾಲಾಗ ಜಂಗ ಹಾಕಿ ಯಪ್ಪ ಕಾಲಾಗ ಜಗ ಹಾಕಿ ಕೈಯಾಗ ತ್ರಿಶೂಲ ಹಿಡದ ಯಪ್ಪ ಕೊಲ್ಲಿ ಬಾಗಿನಲ್ಲಿ ಜನಸಿದನೋ ಅಲ್ಲಿ ಮಾಯಿಯ ಮಯೂರ ಕೊಯ್ದಿದನೋ ನಿಮ್ಮ ಯಾರಮ್ಮ ನಿಮ್ಮ ಗುರು ರವಣಿಸಿದ ನಮೋ ನಮೋ ಪಟ್ಟಣದೊಳಗ ಅಕ್ಕಿ ಹಾಸನ ಮಗ ಪಾದವನು ಅಲ್ಲಿ ಗೋರಿ ಹಾಸನ ಮಗ ಪಾದವನು ನನ್ನ ಪಾದವಗ ನಮೋ ನಮೋ ಶಿವನ ಭಕ್ತಿ ಮಾಡಿ ಶಿವಗೆ ನಿವಸಿಕೊಂಡ ಯಾರಪ್ಪ ಶಿವಗೆ ನಿವರುವ ಬೇಡಿದನೋ ಅಲ್ಲಿ ಬೆಳಕಿನ ಬೆಳಕಿನ ತಂದಿದನೋ ಸಾಧು ಅಪ್ಪನಿಸಿದ ನಮೋ ನಮೋ ರಂಬುವ ಪಟ್ಟಣದೊಳಗ ಅಕ್ಕಿ ಹಾಸನ ಮಗ ಪಾದವನು ಅಲ್ಲಿ ಅಕ್ಕಿ ಹಾಸನ ಮಗ ಪಾದವನು ನನ್ನ ಪಾದವಗ ನಮೋ ನಮೋ ಹರಿಯೋಳ ಊರಾಗ ಕಾಸ ಮಂಗಲಪುರ ಹರಿಯೋಳ ನನ್ನ ಕಾಸ ಮಂಗಲಪುರ ದೇಶಕ್ಕೆ ಆಗ್ಯದ ವಾಯನ ನನ್ನ ಮದುಗೊಂಡ ಬಡದರ ಈ ಕವನ ಗುರುವ ಮದುಗೊಂಡಾಗ ನಮೋ ನಮೋ ಪಟ್ಟಣದೊಳಗ ಅಕ್ಕಿ ಹಾಸನ ಮಗ ಪಾದವನು ಗೋರಿ ಹಾಸನ ಮಗ
ಹಲೋ 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 ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಹೌದು ಸದ್ಗುರು ಸೋಮಲಿಂಗೇಶ್ವರನ ಕರ್ತೃ ಗದ್ದಿಗೆಗೆ ಈ ಮಳೆಗಾಲ ಸಿದ್ಧರ ಸಂಘದ ಪರವಾಗಿ ಅನಂತ ಕೋಟಿ ಪ್ರಣಾಮಗಳನ್ನು ಇವತ್ತಿನ ದಿವಸ ಸಲ್ಲಿಸುತ್ತಾ ಮುಮ್ಮೆಟ್ಟು ಗುಡ್ಡದ ಮೇಲೆ ಯಾರಿಪ್ಪ ಎಲ್ಲಿ ಸರ್ ಹನ್ನೊಂದರ ಆಕಾಶ ಕುಂತ್ಕೊಳ್ಬೇಕು ಅಲ್ಲಿ ಹೇಳ್ಕೊಂಡ್ರು ಹೌದು ಗುಡ್ಡದ ಮೇಲೆ ವಾಸ ಮಾಡಿರ್ತಕ್ಕಂಥ ಯಾರಿಪ್ಪ ತಂದೆಯ ಅಮೋಘ ಸಿದ್ಧನ ಶ್ರೀಚರಣಕ್ಕೆ ನತಮಸ್ತಕನಾಗಿ ಹೌದು ಈ ಕಾರ್ಯಕ್ಕೆ ನಡೆದಿರುವಂತಹ ಈ ಕಾರ್ಯಕ್ಕೆ ಕಾರಣೀಕರ್ತರು ಆಗಿರ್ತಕ್ಕಂಥವ್ರು ಅವ್ರು ಯಾರೇ ಸರ ಏನ್ ಹೇಳ್ಬೇಕು ಅನ್ನೋಂಗ ಹೇಳಕ್ಕೆ ಸಹಿತ ಬುದ್ಧಿನೂ ಭ್ರಮ ಆಗ್ಯದ ನನಗೆ. ಹೌದು ಹೌದು ಅಂತ ಲೀಲಾ ಏನಾರ ವರ್ಣನ ಪರಮಾತ್ಮನ ಮಾಡ್ಬೇಕಂದ್ರೆ ಅಂತದೇನಾಗ್ಯದ ಸಾಲಲಾಗ್ಯದ ಅದು. ನಿನಗೆ ಬುದ್ಧಿ ಭ್ರಮ ಆಗ್ಯದ ಅವನಿಗೆ ನೀಟ್ ಹೆಚ್ಚಾಗ್ಯದ ಹೌದೌದು ಯಾಕೆ ಆಗ್ಯದ ಹಿಂಗ ಇದಕ್ಕೆಲ್ಲ ಒಂದು ಕಾರಣ ಮತ್ತ ನಿಮ್ ಮುಂದೆ ಹೌದು ಹಿನ ಈಗ ಬಂದ ಅವ ನೋಟ್ ತೊಗೊಂಡು ಕೈಯಾಗ ನೋಟು ಯಾರು ಪುಣ್ಯಾತ್ಮ ಸಟ್ಟ ಆತ ಆಮಲ್ ಅದು ಹಾ ಹೌದು ಅದು ಹಿಂದಕ್ಕೊಂದು ಕಾಲಕ್ಕ ಎಷ್ಟು ಹಂಬಲ್ ನೋಡಲ್ಲ ಅಡಿಕೆ ಮೇಲೆ ಬರ ಬಿದ್ದಿತ್ತದ್ರಿ ಮಳೆ ಹೋಗಿ ಬೆಳೆ ಇಲ್ಲ ಎಲ್ಲ ಗುಳೆ ಕಟ್ಕೊಂಡು ಹೊಂಟಿರು ಅವಾಗ ರಾಜ ಕಣ್ಣಾಗ ನೀರು ತೆಗಿತಿದ್ರಿ ರಾಜವಾಡ್ಯದ ಮ್ಯಾಳ್ಗಿ ಮೇಲೆ ನಿಂತು ಹೌದು ಹೌದು ಸಣ್ಣ ಮಕ್ಳು ಆಡ್ತೀವಿ 10-12 ವರ್ಷದ ಕೂಸುಗಳು ಹೌದ್ರಿಪ್ಪ ಅವ ಅಪ್ಪ ಕೇಳ್ತಾರ ಅಪ್ಪ ನೀ ಯಾಕೆ ಕಣ್ಣಾಗ ನೀರು ತೆಗಿಲಿಕ್ಕತ್ತೀರಿ ಹಾ ನೀವ್ ಯಾಕೆ ತೆಗಿಲಿದ್ದೀರಿ ನೀರ ಯಾಕೆ ತೆಗಿಲಿಕ್ಕತ್ತೀರಿ ನೀವ್ ಯಾಕೆ ಅಳ್ಲಿಕ್ಕತ್ತೀರಿ ಅಂತ ಅವ್ ಮಕ್ಕಳು ರಾಜನ ಮಕ್ಕಳು ರಾಜ ಕೇಳಿದಾಗ ರಾಜ ಹೇಳ್ತಾನ ಅಪ್ಪ ಇವೆಲ್ಲ ನನ್ನ ಪ್ರಜೆಗಳದಾವ ಇವೆಲ್ಲ ನನ್ನ ಪ್ರಜೆಗಳದಾರ ಒಂದು ಊರಲ್ಲ 46 ಹಳ್ಳಿಗೆ ನಾ ರಾಜ ಐತ ಈ ವರ್ಷ ಮಳಿ ಇಲ್ಲ ಬೆಳಿ ಇಲ್ಲ ಜ್ವಾಳ ಇಲ್ಲ ಅದಕ್ಕೆ ಈ ಮಂದಿನ ಹೊಟ್ಟಿಗೆ ಜ್ವಾಳ ಇಲ್ಲ ಅದ್ರ ಸಲುವಾಗಿ ಗುಳೆ ಕಟ್ಕೊಂಡು ಮತ್ತೊಂದು ಊರಿಗೆ ದುಡ್ಕೊಂಡು ತಿರ್ಲಿಕ್ಕೆ ಹೊಂಟಾರ ಅದನ್ನ ನೋಡ್ಲಾರ್ದಕ್ಕ ರಾಜ ಆದವ ನಾ ಬದುಕಿಸ್ಬೇಕಾಗಿತ್ತು ಅದು ನನ್ನ ಕೈಲಿ ಆಗ್ಲಾರ್ದಕ್ಕ ನಾ ಅಳ್ಲಕತ್ತಿದೆ ಅವಾಗ ಮಕ್ಕಳು ಹೇಳ್ತಾರ ಏನ್ ಹೇಳ್ತಾರ ಅವ್ರು ಯಾರ ಮಕ್ಕಳು ಅವರು ರಾಜರ ಮಕ್ಕಳು ಅವಾಗ ಹೇಳ್ತಾರಪ್ಪ ಜ್ವಾಳ ಇಲ್ಲ ಅಂದ್ರೆ ಏನಾಯ್ತು ಗೋಧಿ ಇಲ್ಲ ಅನ್ನೋದು ಕೇಳಿದ್ರು ಹೌದು ಹಾಗ್ಯಾಗ ಜ್ವಾಳ ಇಲ್ಲಾರ್ದೆ ಹೋಗಲಕ್ಕ ಗೋಧಿ ಇಲ್ಲೇನು ಇದರ ಅರ್ಥ ರಾಜನ ಮಕ್ಕಳಿಗೆ ಅದು ಮಳಿನೂ ಗೊತ್ತಿಲ್ಲ ಬೆಳೆನೂ ಗೊತ್ತಿಲ್ಲ ಹೌದಾ ದುಃಖನೂ ಗೊತ್ತಿಲ್ಲ ಸುಖನೂ ಗೊತ್ತಿಲ್ಲ ಇನ್ನು ನಾವು ರಾಜನ ಮಕ್ಕಳಾದಂಗಾಗಿದ್ದೀವಿ ಹೆಂಗ್ರಿಪ್ಪ ಇವತ್ತು ನಾವು ರಾಜನ ಮಕ್ಕಳಾಗಿದ್ದೀವಿ ನಾವು ಹೌದು ನಾವು ಬಡವನ ಮಕ್ಕಳ